ಬೆಂಗಳೂರಿನೆಲ್ಲೆಡೆ ರಾತ್ರಿ ಭಾರೀ ಮಳೆಯಾಗಿದೆ. ನಸುಕಿನ ಜಾವ 3:30ಕ್ಕೆ ಶುರುವಾಗಿರುವಂತಹ ಈ ವರ್ಷಧಾರೆ ವಿಪರೀತವಾಗಿ ಬೆಳಗ್ಗೆ ತನಕ ಮಳೆ ಹೊಡಿತಾ ಇದೆ. ನೀರು ತುಂಬಿ ನದಿಯಂತಾದಂಥ ರಸ್ತೆಗಳು ಮಳೆಗೆ ಬಿಸ್ಮಿಲ್ಲಾ ನಗರ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಬನ್ನೇರುಘಟ್ಟ ರಸ್ತೆಯ ಬಿಸ್ಮಿಲ್ಲಾ ನಗರ ಇದು. ಮಳೆ ನೀರಿನಲ್ಲಿ ಕೊಚ್ಚಿ ಹೋದಂಥ ಬೈಕ್, ಕಾರುಗಳು ವಿಪರೀತವಾಗಿ ಮಳೆ ಹೊಡೆದಿರುವಂಥ ಪರಿಣಾಮ ಜನರ ಜೀವನ ಅಸ್ತವ್ಯಸ್ತಗೊಂಡಿದೆ. ಕೇವಲ ಈಗ ಶುರುವಾಗ್ತಾ ಇರುವಂಥದ್ದಲ್ಲ, ಹಿಂದಿನಿಂದಲೂ ಕೂಡ ಅನೇಕ ವರ್ಷಗಳಿಂದಲೂ ಕೂಡ ಜಸ್ಟ್ ಬೆಂಗಳೂರಲ್ಲಿ ಮಳೆ ಬಂದರೆ ಸಾಕು, ಕಂಟಿನ್ಯೂ ಒಂದು 10 ನಿಮಿಷ ಮಳೆ ಬಂದರೆ ಇದೇ ಥರ ಸಮಸ್ಯೆ ಎದುರಾಗುತ್ತೆ. ಕೆಲವೊಂದು ಕಡೆಗಳಲ್ಲಿ ರಾಜಕಾಲುವೆಗಳನ್ನು ಮುಚ್ಚಿ ಅಲ್ಲಿ ಲೇಔಟ್ಗಳನ್ನು ನಿರ್ಮಾಣ ಮಾಡಿದ್ರು. ನೀರೆಲ್ಲಿ ಹೋಗುತ್ತೆ? ತಗ್ಗು ಪ್ರದೇಶಗಳಿಗೆ ನುಗ್ಗಿ ಅಲ್ಲಿರುವಂಥ ಮನೆಗಳ ಒಳಗೆ, ಅಂಗಡಿ ಮುಂಗಟ್ಟುಗಳ ಒಳಗೆ ಎಲ್ಲ ನೀರು ಆವರಿಸ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇರ್ಬೋದು. ಇನ್ನೊಂದು ಕಡೆಯಲ್ಲಿ ಅಲ್ಲಿ ಬೈಕ್ಗಳೆಲ್ಲ ನೋಡಿ ಸೈಡಲ್ಲಿ ಪಾರ್ಕ್ ಮಾಡಿಟ್ಟಿದ್ರು. ಆ ಪಾರ್ಕ್ ಮಾಡಿಟ್ಟಿರುವಂಥ ಬೈಕ್ಗಳೆಲ್ಲವೂ ಕೂಡ ನೀರಿನಲ್ಲಿ ಮುಳುಗಡೆ ಆಗಿದೆ. ಈಗ ನಾವು ನಿಮಗೆ ತೋರಿಸ್ತಾ ಇರುವಂಥ ದೃಶ್ಯ ಸಿಲ್ಕ್ ಬೋರ್ಡ್ ಬನ್ನೇರುಘಟ್ಟ, ಅಲ್ಲೂ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥ ದೃಶ್ಯ ಇದು. ರೋಡು ಏನು ಕಳಿಸಲ್ಲ, ಆಟೋ ಇರ್ಬೋದು, ಕಾರು ಎಲ್ಲ ಮುಳುಗಡೆ ಆಗಿದೆ. ಇದರಲ್ಲಿ ನಡ್ಕೊಂಡು ಹೋಗೋದು ಇರಲಿ, ಏನಾದರೂ ದೊಡ್ಡ ದೊಡ್ಡ ವೆಹಿಕಲ್ ಹೋಗೋದೇ ಕಷ್ಟ ಆಗುತ್ತೆ. ರೋಡ್ ಮಧ್ಯದಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ರೋಡೇ ಮೊದಲೇ ಗುಂಡಿ, ಹೇಗೆ ಹೋಗೋಕ್ಕಾಗತ್ತೆ? ಇನ್ನೊಂದು ಕಡೆಯಲ್ಲಿ ಚರಂಡಿ ಯಾವುದು, ರೋಡ್ ಯಾವುದು, ರೋಡ್ ಮಧ್ಯೆ ಇರುವಂಥ ಗುಂಡಿ ಯಾವುದು, ಅದನ್ನೆಲ್ಲ ಹೇಗೆ ಹೋಗೋಕ್ಕೆ ಸಾಧ್ಯ ಪಾಸ್ ಮಾಡಿಕೊಂಡು? ನನ್ನ ಜೀವನ ಅಸ್ತವ್ಯಸ್ತಗೊಂಡಿರುವಂಥ ದೃಶ್ಯ ಇದು. ರಾಜಕಾಲುವೆಗಳನ್ನೆಲ್ಲ ನುಂಗಿ ನೀರು ಕುಡಿದ್ರು. ಈಗ ಮಳೆ ಬಂದಾಗ ಅಂಥ ಲೇಔಟ್ಗಳನ್ನು ಮಳೆ ನುಂಗಿ ನೀರು ಕುಡಿತಾ ಇದೆ ನೋಡಿ. ಇಂಥ ಪರಿಸ್ಥಿತಿ ಈಗ ಬೆಂಗಳೂರಲ್ಲಿ ನಿರ್ಮಾಣ ಆಗಿದೆ. ಬಿಸ್ಮಿಲ್ಲಾ ನಗರ, ಬನ್ನೇರುಘಟ್ಟ, ಶಾಂತಿನಗರ, ಕೇವಲ ಇಲ್ಲಿ ಮಾತ್ರ ಅಲ್ಲ, ಬೆಂಗಳೂರಿನ ನಾನಾ ಭಾಗಗಳಲ್ಲೂ ಕೂಡ ಇಂತಹದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡಿ. ಫಸ್ಟು ಆ ವಿಷುವಲ್ಸನ್ನು ನೀವು ನೋಡ್ತಾ ಇರ್ಬೋದು. ಬಿಸ್ಮಿಲ್ಲಾ ನಗರ ಕಂಪ್ಲೀಟಾಗಿ ಅಲ್ಲಿ ಸೈಡಲ್ಲಿ ಪಾರ್ಕ್ ಮಾಡಿ ಇಟ್ಟಿದ್ರು. ಮನೆ ಮುಂಭಾಗದಲ್ಲಿ ಅವೆಲ್ಲ ಆ ಬೈಕು, ಸ್ಕೂಟಿಗಳೆಲ್ಲವೂ ಕೂಡ ಮುಳುಗಡೆ ಆಗಿರುವಂಥ ದೃಶ್ಯ ಆಯಿತು. ಬನ್ನೇರುಘಟ್ಟ ಸಿಲ್ಕ್ ಬೋರ್ಡ್ ನೋಡಿ ಕಂಪ್ಲೀಟಾಗಿ ಯಾವ ರೀತಿಯಾಗಿ ನೀರಿನಿಂದ ಆವೃತಗೊಂಡಿವೆ ರೋಡು ಅಂತ. ಇನ್ನೊಂದು ಕಡೆಯಲ್ಲಿ ಶಾಂತಿನಗರ ಕಂಪ್ಲೀಟಾಗಿ ನೀರಿನಿಂದ ಆವೃತಗೊಂಡಿರುವಂಥ ರೋಡ್ಗಳು ನಿಮಗೆ ಕಾಣಸಿಗುತ್ತೆ. ಪ್ರತಿ ವರ್ಷ ಮಳೆ ಬಂದಾಗ ಇಂತಹದೇ ಪರಿಸ್ಥಿತಿ ಆಗುತ್ತೆ. ಕೇಳಿದ್ರೆ ಬ್ರ್ಯಾಂಡ್ ಬೆಂಗಳೂರು, ಈಗ ಅಪ್ಗ್ರೇಡ್ ವರ್ಷನ್ ಎನ್ನುವಂತೆ ಗ್ರೇಟರ್ ಬೆಂಗಳೂರು ಮಾಡೋಕ್ಕೆ ಹೊರಟಿದ್ದಾರೆ. ನೆಟ್ಟಿಗೆ ಇರೋ ವ್ಯವಸ್ಥೆನೇ ಸರಿಯಾಗಿ ಕಾಪಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ನಮ್ಮ ರಾಜಕಾರಣಿಗಳಿಗೆ. ಇನ್ನು ಅದರ ಜೊತೆ ಇನ್ನೊಂದೇನೋ ಮಾಡೋಕ್ಕೆ ಹೋಗ್ತಾರೆ. ವರ್ಷ ಒಂದೊಂದು ಸರ್ಕಾರ ಚೇಂಜ್ ಆಗುತ್ತೆ, ಇದೇ ಥರ ಸಮಸ್ಯೆ ಎದುರಾಗುತ್ತೆ. ಕೆಲವೊಂದು ಕಡೆಗಳಲ್ಲಿ ರಾಜಕಾಲುವೆಗಳನ್ನು ಮುಚ್ಚಿ ಅಲ್ಲಿ ಲೇಔಟ್ಗಳನ್ನು ನಿರ್ಮಾಣ ಮಾಡಿದ್ರು. ನೀರೆಲ್ಲಿ ಹೋಗುತ್ತೆ? ತಗ್ಗು ಪ್ರದೇಶಗಳಿಗೆ ನುಗ್ಗಿ ಅಲ್ಲಿರುವಂಥ ಮನೆಗಳ ಒಳಗೆ, ಅಂಗಡಿ ಮುಂಗಟ್ಟುಗಳ ಒಳಗೆ ಎಲ್ಲ ನೀರು ಆವರಿಸ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇರ್ಬೋದು. ಇನ್ನೊಂದು ಕಡೆಯಲ್ಲಿ ಅಲ್ಲಿ ಬೈಕ್ಗಳೆಲ್ಲ ನೋಡಿ ಸೈಡಲ್ಲಿ ಪಾರ್ಕ್ ಮಾಡಿಟ್ಟಿದ್ರು. ಆ ಪಾರ್ಕ್ ಮಾಡಿಟ್ಟಿರುವಂಥ ಬೈಕ್ಗಳೆಲ್ಲವೂ ಕೂಡ ನೀರಿನಲ್ಲಿ ಮುಳುಗಡೆ ಆಗಿದೆ. ಈಗ ನಾವು ನಿಮಗೆ ತೋರಿಸ್ತಾ ಇರುವಂಥ ದೃಶ್ಯ ಸಿಲ್ಕ್ ಬೋರ್ಡ್ ಬನ್ನೇರುಘಟ್ಟ, ಅಲ್ಲೂ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥ ದೃಶ್ಯ ಇದು. ರೋಡು ಏನು ಕಳಿಸಲ್ಲ, ಆಟೋ ಇರ್ಬೋದು, ಕಾರು ಎಲ್ಲ ಮುಳುಗಡೆ ಆಗಿದೆ. ಇದರಲ್ಲಿ ನಡ್ಕೊಂಡು ಹೋಗೋದು ಇರಲಿ, ಏನಾದರೂ ದೊಡ್ಡ ದೊಡ್ಡ ವೆಹಿಕಲ್ ಹೋಗೋದೇ ಕಷ್ಟ ಆಗುತ್ತೆ. ರೋಡ್ ಮಧ್ಯದಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ರೋಡೇ ಮೊದಲೇ ಗುಂಡಿ, ಹೇಗೆ ಹೋಗೋಕ್ಕಾಗತ್ತೆ? ಇನ್ನೊಂದು ಕಡೆಯಲ್ಲಿ ಚರಂಡಿ ಯಾವುದು, ರೋಡ್ ಮಧ್ಯೆ ಇರುವಂಥ ಗುಂಡಿ ಯಾವುದು, ಅದನ್ನೆಲ್ಲ ಹೇಗೆ ಹೋಗೋಕ್ಕೆ ಸಾಧ್ಯ ಪಾಸ್ ಮಾಡಿಕೊಂಡು? ನನ್ನ ಜೀವನ ಅಸ್ತವ್ಯಸ್ತಗೊಂಡಿರುವಂಥ ದೃಶ್ಯ ಇದು. ರಾಜಕಾಲುವೆಗಳನ್ನೆಲ್ಲ ನುಂಗಿ ನೀರು ಕುಡಿದ್ರು. ಈಗ ಮಳೆ ಬಂದಾಗ ಅಂಥ ಲೇಔಟ್ಗಳನ್ನು ಮಳೆ ನುಂಗಿ ನೀರು ಕುಡಿತಾ ಇದೆ ನೋಡಿ. ಇಂಥ ಪರಿಸ್ಥಿತಿ ಈಗ ಬೆಂಗಳೂರಲ್ಲಿ ನಿರ್ಮಾಣ ಆಗಿದೆ. ಬಿಸ್ಮಿಲ್ಲಾ ನಗರ, ಬನ್ನೇರುಘಟ್ಟ, ಶಾಂತಿನಗರ, ಕೇವಲ ಇಲ್ಲಿ ಮಾತ್ರ ಅಲ್ಲ, ಬೆಂಗಳೂರಿನ ನಾನಾ ಭಾಗಗಳಲ್ಲೂ ಕೂಡ ಇಂತಹದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡಿ. ಫಸ್ಟು ಆ ವಿಷುವಲ್ಸನ್ನು ನೀವು ನೋಡ್ತಾ ಇರ್ಬೋದು. ಬಿಸ್ಮಿಲ್ಲಾ ನಗರ ಕಂಪ್ಲೀಟಾಗಿ ಅಲ್ಲಿ ಸೈಡಲ್ಲಿ ಪಾರ್ಕ್ ಮಾಡಿ ಇಟ್ಟಿದ್ರು. ಮನೆ ಮುಂಭಾಗದಲ್ಲಿ ಅವೆಲ್ಲ ಆ ಬೈಕು, ಸ್ಕೂಟಿಗಳೆಲ್ಲವೂ ಕೂಡ ಮುಳುಗಡೆ ಆಗಿರುವಂಥ ದೃಶ್ಯ ಆಯಿತು. ಬನ್ನೇರುಘಟ್ಟ ಸಿಲ್ಕ್ ಬೋರ್ಡ್ ನೋಡಿ ಕಂಪ್ಲೀಟಾಗಿ ಯಾವ ರೀತಿಯಾಗಿ ನೀರಿನಿಂದ ಆವೃತಗೊಂಡಿವೆ ರೋಡು ಅಂತ. ಇನ್ನೊಂದು ಕಡೆಯಲ್ಲಿ ಶಾಂತಿನಗರ ಕಂಪ್ಲೀಟಾಗಿ ನೀರಿನಿಂದ ಆವೃತಗೊಂಡಿರುವಂಥ ರೋಡ್ಗಳು ನಿಮಗೆ ಕಾಣಸಿಗುತ್ತೆ. ಪ್ರತಿ ವರ್ಷ
ಮಳೆ ಬಂದಾಗ ಇಂಥದೇ ಪರಿಸ್ಥಿತಿ ಆಗುತ್ತೆ. ಕೇಳಿದ್ರೆ ಬ್ರ್ಯಾಂಡ್ ಬೆಂಗಳೂರು ಈಗ ಅಪ್ಗ್ರೇಡ್ ವರ್ಷನ್ ಎನ್ನುವಂತೆ ಗ್ರೇಟರ್ ಬೆಂಗಳೂರು ಮಾಡೋಕೆ ಹೊರಟಿದ್ದಾರೆ. ನೆಟ್ಟಿಗೆ ಇರೋ ವ್ಯವಸ್ಥೆನೇ ಸರಿಯಾಗಿ ಕಾಪಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ನಮ್ಮ ರಾಜಕಾರಣಿಗಳಿಗೆ. ಇನ್ನು ಅದ್ರ ಜೊತೆ ಇನ್ನೊಂದೇನೋ ಮಾಡೋಕೆ ಹೋಗ್ತಾರೆ. ವರ್ಷ ಒಂದೊಂದು ಸರ್ಕಾರ ಚೇಂಜ್ ಆಗುತ್ತೆ. ಬೆಂಗಳೂರಿನಲ್ಲೆಡೆ ರಾತ್ರಿ ಭಾರೀ ಮಳೆ ಆಗಿದೆ. ನಸುಕಿನ ಜಾವ 3:30ಕ್ಕೆ ಶುರುವಾಗಿರುವಂತಹ ಈ ವರ್ಷಧಾರೆ ವಿಪರೀತವಾಗಿ ಬೆಳಗ್ಗೆ ತನಕ ಮಳೆ ಹೊಡಿತಾ ಇದೆ. ನೀರು ತುಂಬಿ ನದಿಯಂತಾದಂಥ ರಸ್ತೆಗಳು ಮಳೆಗೆ ಬಿಸ್ಮಿಲ್ಲಾ ನಗರ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಬನ್ನೇರುಘಟ್ಟ ರಸ್ತೆಯ ಬಿಸ್ಮಿಲ್ಲಾ ನಗರ ಇದು. ಮಳೆ ನೀರಿನಲ್ಲಿ ಕೊಚ್ಚಿ ಹೋದಂಥ ಬೈಕ್ ಕಾರುಗಳು ವಿಪರೀತವಾಗಿ ಮಳೆ ಹೊಡೆದಿರುವಂಥ ಪರಿಣಾಮ ಜನರ ಜೀವನ ಅಸ್ತವ್ಯಸ್ತಗೊಂಡಿದೆ. ಕೇವಲ ಈಗ ಶುರುವಾಗ್ತಾ ಇರುವಂಥದ್ದಲ್ಲ, ಹಿಂದಿನಿಂದಲೂ ಕೂಡ ಅನೇಕ ವರ್ಷಗಳಿಂದಲೂ ಕೂಡ ಜಸ್ಟ್ ಬೆಂಗಳೂರಲ್ಲಿ ಮಳೆ ಬಂದರೆ ಸಾಕು, ಕಂಟಿನ್ಯೂ ಒಂದು 10 ನಿಮಿಷ ಮಳೆ ಬಂದರೆ ಇದೇ ಥರ ಸಮಸ್ಯೆ ಎದುರಾಗುತ್ತೆ. ಕೆಲವೊಂದು ಕಡೆಗಳಲ್ಲಿ ರಾಜಕಾಲುವೆಗಳನ್ನು ಮುಚ್ಚಿ ಅಲ್ಲಿ ಲೇಔಟ್ಗಳನ್ನು ನಿರ್ಮಾಣ ಮಾಡಿದ್ರು. ನೀರೆಲ್ಲಿ ಹೋಗುತ್ತೆ? ತಗ್ಗು ಪ್ರದೇಶಗಳಿಗೆ ನುಗ್ಗಿ ಅಲ್ಲಿರುವಂಥ ಮನೆಗಳ ಒಳಗೆ, ಅಂಗಡಿ ಮುಂಗಟ್ಟುಗಳ ಒಳಗೆ ಎಲ್ಲ ನೀರು ಆವರಿಸ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇರ್ಬೋದು. ಇನ್ನೊಂದು ಕಡೆಯಲ್ಲಿ ಅಲ್ಲಿ ಬೈಕ್ಗಳೆಲ್ಲ ನೋಡಿ ಸೈಡಲ್ಲಿ ಪಾರ್ಕ್ ಮಾಡಿಟ್ಟಿದ್ರು. ಆ ಪಾರ್ಕ್ ಮಾಡಿಟ್ಟಿರುವಂಥ ಬೈಕ್ಗಳೆಲ್ಲವೂ ಕೂಡ ನೀರಿನಲ್ಲಿ ಮುಳುಗಡೆ ಆಗಿದೆ. ಈಗ ನಾವು ನಿಮಗೆ ತೋರಿಸ್ತಾ ಇರುವಂಥ ದೃಶ್ಯ ಸಿಲ್ಕ್ ಬೋರ್ಡ್ ಬನ್ನೇರುಘಟ್ಟ, ಅಲ್ಲೂ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥ ದೃಶ್ಯ ಇದು. ರೋಡು ಏನು ಕಳಿಸಲ್ಲ, ಆಟೋ ಇರ್ಬೋದು, ಕಾರು ಎಲ್ಲ ಮುಳುಗಡೆ ಆಗಿದೆ. ಇದರಲ್ಲಿ ನಡ್ಕೊಂಡು ಹೋಗೋದು ಇರಲಿ, ಏನಾದರೂ ದೊಡ್ಡ ವೆಹಿಕಲ್ ಹೋಗೋದೇ ಕಷ್ಟ ಆಗುತ್ತೆ. ರೋಡ್ ಮಧ್ಯದಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ರೋಡೇ ಮೊದಲೇ ಗುಂಡಿ, ಹೇಗೆ ಹೋಗೋಕ್ಕಾಗತ್ತೆ? ಇನ್ನೊಂದು ಕಡೆಯಲ್ಲಿ ಚರಂಡಿ ಯಾವುದು, ರೋಡ್ ಮಧ್ಯೆ ಇರುವಂಥ ಗುಂಡಿ ಯಾವುದು, ಅದನ್ನೆಲ್ಲ ಹೇಗೆ ಹೋಗೋಕ್ಕೆ ಸಾಧ್ಯ ಪಾಸ್ ಮಾಡಿಕೊಂಡು? ನನ್ನ ಜೀವನ ಅಸ್ತವ್ಯಸ್ತಗೊಂಡಿರುವಂಥ ದೃಶ್ಯ ಇದು. ರಾಜಕಾಲುವೆಗಳನ್ನೆಲ್ಲ ನುಂಗಿ ನೀರು ಕುಡಿದ್ರು. ಈಗ ಮಳೆ ಬಂದಾಗ ಅಂಥ ಲೇಔಟ್ಗಳನ್ನು ಮಳೆ ನುಂಗಿ ನೀರು ಕುಡಿತಾ ಇದೆ ನೋಡಿ. ಇಂಥ ಪರಿಸ್ಥಿತಿ ಈಗ ಬೆಂಗಳೂರಲ್ಲಿ ನಿರ್ಮಾಣ ಆಗಿದೆ. ಬಿಸ್ಮಿಲ್ಲಾ ನಗರ, ಬನ್ನೇರುಘಟ್ಟ, ಶಾಂತಿನಗರ, ಕೇವಲ ಇಲ್ಲಿ ಮಾತ್ರ ಅಲ್ಲ, ಬೆಂಗಳೂರಿನ ನಾನಾ ಭಾಗಗಳಲ್ಲೂ ಕೂಡ ಇಂತಹದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡಿ. ಫಸ್ಟು ಆ ವಿಷುವಲ್ಸನ್ನು ನೀವು ನೋಡ್ತಾ ಇರ್ಬೋದು. ಬಿಸ್ಮಿಲ್ಲಾ ನಗರ ಕಂಪ್ಲೀಟಾಗಿ ಅಲ್ಲಿ ಸೈಡಲ್ಲಿ ಪಾರ್ಕ್ ಮಾಡಿ ಇಟ್ಟಿದ್ರು. ಮನೆ ಮುಂಭಾಗದಲ್ಲಿ ಅವೆಲ್ಲ ಆ ಬೈಕು ಸ್ಕೂಟಿಗಳೆಲ್ಲವೂ ಕೂಡ ಮುಳುಗಡೆ ಆಗಿರುವಂಥ ದೃಶ್ಯ ಆಯಿತು. ಬನ್ನೇರುಘಟ್ಟ ಸಿಲ್ಕ್ ಬೋರ್ಡ್ ನೋಡಿ ಕಂಪ್ಲೀಟಾಗಿ ಯಾವ ರೀತಿಯಾಗಿ ನೀರಿನಿಂದ ಆವೃತಗೊಂಡಿವೆ ರೋಡು ಅಂತ. ಇನ್ನೊಂದು ಕಡೆಯಲ್ಲಿ ಶಾಂತಿನಗರ ಕಂಪ್ಲೀಟಾಗಿ ನೀರಿನಿಂದ ಆವೃತಗೊಂಡಿರುವಂಥ ರೋಡ್ಗಳು ನಿಮಗೆ ಕಾಣಸಿಗುತ್ತೆ. ಪ್ರತಿ ವರ್ಷ ಮಳೆ ಬಂದಾಗ ಇಂತಹದೇ ಪರಿಸ್ಥಿತಿ ಆಗುತ್ತೆ. ಕೇಳಿದ್ರೆ ಬ್ರ್ಯಾಂಡ್ ಬೆಂಗಳೂರು ಈಗ ಅಪ್ಗ್ರೇಡ್ ವರ್ಷನ್ ಎನ್ನುವಂತೆ ಗ್ರೇಟರ್ ಬೆಂಗಳೂರು ಮಾಡೋಕೆ ಹೊರಟಿದ್ದಾರೆ. ನೆಟ್ಟಿಗೆ ಇರೋ ವ್ಯವಸ್ಥೆನೇ ಸರಿಯಾಗಿ ಕಾಪಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ನಮ್ಮ ರಾಜಕಾರಣಿಗಳಿಗೆ. ಇನ್ನು ಅದ್ರ ಜೊತೆ ಇನ್ನೊಂದೇನೋ ಮಾಡೋಕೆ ಹೋಗ್ತಾರೆ. ವರ್ಷ ಒಂದೊಂದು ಸರ್ಕಾರ ಚೇಂಜ್ ಆಗುತ್ತೆ.